ನನ್ನ ಕೈಲಾಗ್ತಾ ಇಲ್ಲ. ಈ ಯೂಟ್ಯೂಬ್ ಸಾವಸರೆ ಸಾಕು. ಬಡ್ಡಿ ಹೆಗ್ಲಿ ಯಾವ ಸಬ್ಸ್ಕ್ರೈಬೇ ಮಾಡಲ್ಲದ್ದಾವೆ. ಅಯ್ಯೋ ನಾನು ನಿಮ್ಮ ಪ್ರಮೋದ್ ಕನ್ನಡಿಗ ಮಾತಾಡ್ತಿರೋದು. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಗಾಡಿ ಇವತ್ತು ಫಸ್ಟ್ ಸರ್ವಿಸ್ ಹೋಗ್ತಾ ಇದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ನಾಳೆ ಒಂದು ಬ್ಲಾಗ್ ಮಾಡೋಣ ಅಂತಂದ್ಬಿಟ್ಟು ಇವತ್ತು ಸರ್ವಿಸ್ ಬಿಟ್ಟು ಮಾಡಿ ಹೋಗೋಣ, ಲಾಂಗ್ ಡ್ರೈವು ಅಂತ ಒಂದು ಸರ್ವಿಸಿಗೆ ಬಿಡ್ತಾ ಇದ್ದೀನಿ. ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಏನಂದರೆ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಮಾಡ್ತಾ ಇದ್ದೀನಿ ವಿಡಿಯೋ ಬಿಡ್ತೀನಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಒಳ್ಳೊಳ್ಳೆ ಟಾಪಿಕ್ ಇಟ್ಕೋಬೇಕು ವಿಡಿಯೋಗಳು. ಇಂತೂ ಸರ್ವಿಸ್ ಬಿಟ್ಟೆ ಆಯ್ತು. ನಮ್ಮ ಹುಡುಗಂಗೆ ಫೋನ್ ಮಾಡಿದ್ದೀನಿ, ಗಾಡಿ ಎತ್ಕೊಬರಲ್ಲ, ಇಲ್ಲಿಂದ ಹೋಗ್ಬೇಕು ಅಂತ. A few moments later. ಸರ್ವಿಸಿಗೆ ಬಿಟ್ಟಾಯ್ತು. ವೇಟಿಂಗ್ ಫಾರ್ ಮೈ ಫ್ರೆಂಡ್. A few minutes later. ಫ್ರೆಂಡ್ ಅನ್ನೋದಕ್ಕಿಂತ ಒಂದು ತಮ್ಮ ಅಂತ ಹೇಳ್ಬೋದ್ರಿ. ತಮ್ಮನ ಥರ ಅವನು ಬರ್ತಾನೆ, ಇವಾಗ ಬರ್ತಾನೆ. ವೆಯ್ಟ್ ಮಾಡ್ತಾ ಇದ್ದೀನಿ, ಫೋನ್ ಮಾಡಿದ್ದೀನಿ. ಪಾಪ ಅವ್ನು ಮಲ್ಕೊಂಡಿದ್ದವನ್ನ ಫೋನ್ ಮಾಡಿ ನಿದ್ದೆಗೆ ಇಡ್ಸಿದ್ದೀನಿ ಇವತ್ತು. A few inches later. ಎಷ್ಟೊತ್ತು ಬರ್ತಾನೆ ಅಂತ ನೋಡ್ಕೊಂಡಿರೋಣ. ನಾನು ಇಲ್ಲೇ ಗಾಡಿ ತೊಗೊಂಡಿದ್ದೆ, ಯಮಹಾ ಶೋರೂಮ್. ಗ್ರೀನು ಬಿಟ್ಟವ್ರೆ ಹೊಸ್ದಾಗಿ. ಗ್ರೀನ್ ಚೆನ್ನಾಗಿತ್ತಲ್ಲ, ಗ್ರೀನ್ ಇದು. ಓಕೆನಾ? ಇನ್ನೊಂದು ಇದು ಬ್ಲೂ ಕಲರ್ಸ್ ಇದು ಬಿಟ್ಟಿದ್ದಾರೆ ಇವರು. ಬ್ಲೂ ಏನಿದೆ ಇವರು, ಇದು ಸೈಕ್ ಆಗೈತೆ. ಬಟ್ ನಾನಿದ್ದಾಗ ಇರಲಿಲ್ಲ, ನಾನು ತೊಗೊಂಡಾಗಿರಲಿಲ್ಲ ಅಂತೇನಿದು ಇತ್ತು. ನಾನು ಅವ್ರು ಹೇಳಿದ್ರು ಅನ್ಸದೆ, ನಾವು ಬ್ಲ್ಯಾಕ್ ಮೇಲೆ ಡಿಪೆಂಡ್ ಆಗಿದ್ವಿ. ಬಟ್ ಇದು ಚೆನ್ನಾಗಿದೆ ಬ್ರೋ, ಶೈನಿಂಗಿಂದ ಚೆನ್ನಾಗಿದೆ ಗಾಡಿ ಅಲ್ವಾ? ಶೈನಿಂಗು ಒಳ್ಳೆ ಲುಕ್ಕು. ಮ್ಯಾಗ್ವೀಲ್ಗೂ ಅದೇ ಸೇಮ್ ಕಲರ್ ಕೊಟ್ಟಿದ್ದಾನೆ. ಮ್ಯಾಗ್ವೀಲ್ಗೆ 12 seconds later. ಎಲ್ಲಿ ಬರ್ತಾನೆ? Many months later. ಈ ಕಡೆಯಿಂದ ಬರ್ತಾನ, ಈ ಕಡೆಯಿಂದ ಬರ್ತಾನ, ಈ ಕಡೆಯಿಂದ ಬರ್ತಾನ. A few moments later. A few minutes later. A few inches later. 12 seconds later. ಬಟ್ ಅಂದರೆ ಗುರು, ನಮ್ಮ ಹುಡುಗ ಹೆಂಗೆ ಅಂದರೆ, ಪಾಪ ಏನು ಹೇಳಿದ್ರು ಇಲ್ಲ ಅನ್ನಲ್ಲ ಗುರು. ಒಳ್ಳೆ ಏನು ಹೇಳಿದ್ರು ಸಹಾಯ ಮಾಡ್ತಾನೆ. ಮಗ ಇಲ್ಲಿದ್ದೀನಿ ಬತ್ತೀನೋ ಅಂದರೆ ಬತ್ತೀನಿ ಇರೋಣ ಅಂತಾನೆ. ಒಂದು 10 ನಿಮಿಷ ಬತ್ತೀನಿ ಇರೋಣ ಅಂತಾನೆ. ಒಟ್ಟಿನಲ್ಲಿ ಬರ್ತಾನೆ ಹುಡುಗ, ಹಂಗೇನಿಲ್ಲ. 3 days later. ಅವನು ಬೆಳಗ್ಗೆ ಎದ್ದು ಬೆಳಗಿನ ಕಾರ್ಯಗಳೆಲ್ಲ ಮುಗಿಸ್ಕೋಬೇಕಲ್ವಾ. 3 weeks later. ಬೆಳಗಿನ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಬಂದ ಬನ್ರಿ ಇಲ್ಲೇ ಹಣ ಬಂದ ಉಜ್ಗ ಕಣ್ಣುಜ್ಗ. ನೋಡ್ರಿ, ಇವನೇ ನಮ್ಮ ಹುಡುಗ. ಇಲ್ಲ ಮಗ, ಆಯನು ಒಂದ್ಸಲಿ, ಆಯನು ಇಲ್ಲಿಗ ಆಯನು. ನನ್ನ ಮಗನೇ, ನನ್ನ ಮಾತಾಡಲು ಪೋಸ್ಟ್ ಕೊಡ್ತೀನಿ ತಗೋ. ನೀನ್ ನಾಳೆ ತಗೋ. ವಿಡಿಯೋ ಮಾಡ್ತಾ ಇದ್ದೀನೋ. ಬಾ, ಎಲ್ಲೋ ಟೀ ಕುಡಿಯೋಣ? ಟೀ ಹಾಕುವ, ಇಲ್ಲೇ ಹಾಕುವ. ಇಲ್ಲೇ ಯಾಕೆ, ಯಾರು ಬರಲ್ಲ.
ಓಕೆ ಗೈಸ್, ಟೀ ಕುಡ್ಕೊಂಡು ನಾನು ಮಾಡ್ತೀನಿ, ವಿಡಿಯೋ ಮಾಡ್ತೀನಿ ನೆಕ್ಸ್ಟು. ಓಕೆ, ಗಾಡಿ ಎತ್ಕೊಂಡು ಹೋಗವ್ರೆ, 2 ಗಾಡಿ ಎತ್ಕೊಂಡು ಹೋಗವ್ರೆ. ನಡಿ ಗುರು ಹೋಗೋಣ. ಓಡಿಸ್ಲಾ? ಓಡಿಸ್ತೀನಿ ಬಾ. ಹುಷಾರು ಕೊಡಿಸ್ತೀನಪ್ಪ, ನಿಧಾನ ಹೋಗೋಣ. ಏಯ್ ಆನಾಗೆ ಐತಲ್ಲ, ಗೇರಲ್ಲಿ ಐತಾ? ಓಯ್, ನೋಡ್ಕೊಂಡು ಹೋಗಕ್ಕಾಗಲ್ವಾ? ನೋಡ್ಕೊಂಡು ಹೋಗಕ್ಕಾಗಲ್ವಾ? ಏನ್ರಿ ಎಕ್ಸ್ಪ್ರೆಷನ್ ಎಲ್ಲ ಕೊಡ್ತೀರಾ? ಹಾಗೆ ಬರೋ, ನಮ್ ತಪ್ಪಿದ್ರು ಅವ್ರ ತಪ್ಪಿರೋ ತರ ಮಾತಾಡ್ಬೇಕು. ಆಯ್ತು, ಈಗ ನಾನು ಗಾಡಿ ಸರ್ವಿಸಿಗೆ ಬಿಟ್ಟು ಬಂದೆ. ಓಕೆನಾ, ನೆಕ್ಸ್ಟ್ ಸಾಯಂಕಾಲ ಅವರೇ ಫೋನ್ ಮಾಡ್ತಾರೆ ಅಂತ ಹೇಳ್ತಾರೆ, ಮಾಡೋದು ಡೌಟೇ. ಓಕೆ, ಮಾಡ್ತಾರಂತೆ ನಮ್ಮ. ಬಸ್ ಸರ್ವಿಸ್ ಅಲ್ಲ ಗುರು, ಬಸ್ ಸರ್ವಿಸ್ ಅಲ್ವಾ, ಬೇಗ ಕರೀತಾರೆ. ಹೌದು, ನಾವು ಬಸ್ ಸರ್ವಿಸ್ ಬಿಟ್ಟಿದ್ದೀನಿ. ಅದು ಹೆಂಗೆ ಮಾಡ್ತಾರೆ ಏನು ಕತೆನೋ ಗೊತ್ತಿಲ್ಲ. ಸಾಯಂಕಾಲ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಫೋನ್ ಮಾಡಿದ್ರೆ ಹೋಗೋದಿಲ್ಲ, ನಾನೇ ಫೋನ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸರ್ವಿಸ್ ಅವರು, ಶೋರೂಮ್ ಅವರು ಗೊತ್ತಲ್ವ, ಅವರು ಕಸ್ಟಮರ್ ಯಾವಾಗ ಬರ್ತಾರೆ ಅವಾಗ ಕ್ಲೋಸಿಂಗ್ ಟೈಮಾಗ ಒಂದ್ಸರಿ ಫೋನ್ ಮಾಡ್ಬಿಡ್ತಾರೆ ಬೇಕಾದ್ರೆ ಅವರು, ಆ ಥರ ಅವರು. ನಾವೇ ಯಾವುದಕ್ಕೆ ಒಂದ್ಸರಿ ಮಧ್ಯಾಹ್ನ ಒಂದ್ಸರಿ ಫೋನ್ ಮಾಡಿ ತಿಳ್ಕೊಂಡು ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋಣ ಗಾಡಿ. ಕಲೆಕ್ಟ್ ಮಾಡೋ ಟೈಮಲ್ಲಿ ವೀಡಿಯೋ ಮಾಡ್ತೀನಿ. ಓಕೆನಾ? ಓಕೆ, ಆದಷ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ. ಇನ್ನೂ ಮುಂದಕ್ಕೆ ಒಳ್ಳೊಳ್ಳೆ ವೀಡಿಯೋಸ್ ಬಿಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಹೋಗೋಣ, ನೀನು ಹೋಗೋಣ. ನೆಕ್ಸ್ಟು ಏನೋ ಇದು ಗೇರು, ನೆಕ್ಸ್ಟು ಒಳ್ಳೆ ವೀಡಿಯೋಸ್ ಬಿಡ್ತೀನಿ. ಎಷ್ಟು ಜನ ಕಮೆಂಟ್ಸ್ ಹಾಕಿರಾ ನೆಕ್ಸ್ಟ್ ವೀಡಿಯೋ ಅಂತ ನೋಡೋಣ. ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್ ಎಲ್ಲರೂ. ನಮ್ಮ ಹುಡುಗ ಬೈಕ್ ಅಂತಾನೆ ಒಳ್ಳೆ ನಿದ್ದೆಗಿದ್ದ, ಸುಖವಾದ ನಿದ್ದೆಲಿದ್ದ. ಪಾಪ ಅವ್ನು ಎಬ್ಬರಿಸ್ಬಿಟ್ಟೆ. ಎಷ್ಟು ಬೈಕ್ ಅಂತಾನೆ ಅಂತ ಗೊತ್ತಿಲ್ಲ. ಅಲ್ಲಪ್ಪ್ಯಾ, ಬೈಕ್ ಅಂತ್ಯಾ? ಚೆನ್ನಾಗಿ, ಅದು ಚೆನ್ನಾಗಿ ಬೈಕ್ ಅಂತಾನಂತೆ. ಬೈಯಲ್ಲ ಗುರು, ಬೈಕ್ ಅಂತೀರಾ? ಓಕೆ, ಬಟ್ ಆ್ಯಕ್ಚುಲಿ ಏನಂತ ಹೇಳ್ಬೇಕಾರೆ, ನಮ್ಮ ಹುಡುಗ ನಮ್ಮನ್ನು ಬೈಕಡಲ್ಲ. ಪಾಪ ಅವನು ಯಾವಾಗ ಕರೆದ್ರೂ ಬರ್ತಾನೆ. ಓಕೆನಾ? ಏನಂದರೆ ಔಟ್ಸೈಡ್ ಅವ್ನು ಕೆಲಸ ಹೋಗಿದ್ದಾಗ ಹೇಳ್ತೇನೆ ಆಗಲ್ಲ ಅಂತ. ಬೇರೆ ಥರ ಬತ್ತೀನಿ ಅಂದ್ಬಿಟ್ಟು ಕೈ ಆರಿಸಲ್ಲ. ನಮ್ಮ ಹುಡುಗ ಡೈರೆಕ್ಟು ಬತ್ತೀನಿ ಅಂದರೆ ಬತ್ತೀನಿ ಅಂತಾನೆ, ಇಲ್ಲ ಅಂದರೆ ಇಲ್ಲ ಅಂತಾನೆ. ಅಲ್ಲ ಮಗ? ಹಂಗೆ. ಅಯ್ಯೋ, ಸಬ್ಸ್ಕ್ರೈಬ್ ಮಾಡ್ರಪ್ಪ, ಮಾಡಲೇಬೇಕು. ಓಕೆ, ಮನೆ ಬಂತು. ಮುಂದಿನ ಕಾರ್ಯಕ್ರಮಗಳು ಮನೆಯಲ್ಲಿ ಹಸ ತೊಳಿಬೇಕು. ಓಕೆ, ಯಾರೋ ಬಾಗ್ಲೆಲ್ಲ ತೆಗೆದವ್ರೆ. ನಾನು ಬರಲ್ಲ ಅನ್ಕೊಂಡು ನಾವು ಅಪ್ಪ ಹೋಗಿದ್ದಂಗೆ ಅವ್ರಲ್ಲಿ. ಸ್ಟ್ಯಾಂಡ್ ಹಾಕಿದ್ದೀನಾ? ಹಾಕಿದ್ದೀನಿ. ಏನೋ ಇಷ್ಟೊಂದು ವಾಲ್ತದ ಗಾಡಿ. ಅಪ್ಪಿ ಬೈಲೆ, ಕೇಳಿಸಿಲ್ಲ ನಾವು ಅಪ್ಪ ನೀನು ಹೇಳಿದ್ದು. ಸ್ಕೂಲ್ ನೆನೆಸ್ತಾ ಇದೆಯಾ? ನೆನೆಸು, ಬರ್ತೀನಿ, ತೊಳಿತೀನಿ. ಇವತ್ತೆಲ್ಲ ಚೆನ್ನಾಗಿ ತೊಳೆದು ಸುಮ್ಮನೆ ಎಲ್ಲ. ಏನು ಕೆಲಸ ಇಲ್ಲ ಇವತ್ತು. ಗುರು ಮೇಲೆ ಈ ಸ್ಪ್ಲೆಂಡರ್ ಎಲ್ಲ ತೊಳಿತೀನಿ ಮತ್ತೆ ಹಂಗೆ. ಗಾಯ್ಸ್ ನೋಡಿ, ಇವನೇ ನಮ್ಮ ಹುಡುಗ. ಹೇಗೆ ಹೇಳಪ್ಪ ಎಲ್ಲರೂ? ಎದ್ದು ಈಗ ಎದ್ದಿದ್ಯಾ ಅಂತ ಏನಿಲ್ಲ ಮಗ, ಎಲ್ಲ ಇರೋ ಥರನೇ ಇದೆಯಾ? ಆಯ್ತು ಅಲ್ಲ, ಬಟ್ಟೆ ಅಂಗಡಿಯವ್ರು ಬಿಟ್ರೆ ಇನ್ಯಾರು ಹೇಳಲ್ಲ. ಓಕೆ, ಆಗ್ತೀನಿ. ಹೇಳಪ್ಪ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಇರು ಒಂದು ನಿಮಿಷ. ಈಗ ಹೇಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ,
ಶೇರ್ ಮಾಡಿ ಒತ್ತಲೇಬೇಕು. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋ ಗಾಡಿ ತಗೊಂಬರೋಗಿ ಮಾಡ್ತೀನಿ. ನಾನು ಮಾಡಿದ್ದೀನಿ. ಅಂತೂ ಇಂತೂ ಗಾಡಿ ರೆಡಿಯಾಗಿದೆ. ಹೋಗಿ ತೊಗೊಂಬರ್ತಾ ಇದ್ದೀರಿ, ತೊಗೊಂಬರ್ತೀರಿ ಹೋಗಿ. ಈಗ ನೋಡೋಣ ಯಾವ ಥರ ಮಾಡಿದ್ದಾರೆ, ಏನು ಕತೆ ಅಂತ. ಶೋರೂಮ್ ಅವ್ರಿಗೆ ಬಿಟ್ಟರೆ ಇದೆ ಒಂದು ಸ್ವಲ್ಪ ಭಯ ಆಗ್ತವೆ. ಅವರು ಸರ್ವೀಸ್ಗಿಂತ ಗಾಡಿ ಸ್ಕ್ರ್ಯಾಚಸ್ಗಳೇ ಜಾಸ್ತಿ ಮಾಡಿರ್ತಾರೆ, ಅದೊಂದೇ ಭಯ. ಹೊಸ ಗಾಡಿ ಅಲ್ವಾ, ನೋಡೋಣ ಮೊನ್ನೆ ಹೆಂಗೆ ಯಾವ ಥರ ಮಾಡಿರ್ತಾರೆ ಅಂತ. ಮತ್ತು ಗೈಸ್, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಕಮೆಂಟ್ಸ್ ಹಾಕಿ, ಅವಾಗೇ ನಮಗೆ ಗೊತ್ತಾಗೋದು ಯಾರು ಸಬ್ಸ್ಕ್ರೈಬ್ ಆಗಿದ್ದೀರ ಏನು ಅಂತ. ಇಲ್ಲಾಂದರೆ ಗೊತ್ತೇ ಆಗಲ್ಲ. ದಯವಿಟ್ಟು ಒಂದು ಕಮೆಂಟ್ ಆದರೂ ಹಾಕಿ, ಲೈಕ್ ಕಮೆಂಟ್ ಆದರೂ ಹಾಕಿ, ಓಕೆನಾ? ಅಪ್ಪಿ ಬುಕ್ ಕೊಟ್ಟಿದ್ದೀನಲ್ಲ, ಬುಕ್ಕು ಇವತ್ತು ಎಕ್ಸೆಲ್ ಅಲ್ಲಿ ಲಾಗ್ ಮಾಡ್ತಾ ಇದ್ದೀನಿ. ಎಕ್ಸೆಲ್ ಗಾಡಿಯಲ್ಲಿ ಎಕ್ಸೆಲ್ ಗಾಡಿಯಲ್ಲಿ ಲಾಗ್ ಮಾಡ್ತಾ ಇದ್ದೀನಿ. ಸೈಡ್ ಬರಕಾ? ಆಗಿದೆ ಅನ್ಕೋತೀನಿ. ನೋಡೋಣ, ಅಲ್ಲೇ ಇದೆ ಇಡಿ. ಹಾಯ್ ಗಾಯ್ಸ್, ಗಾಡಿ ಕೊಟ್ಟಿದ್ದಾರೆ ಸರ್ವಿಸ್ ಮಾಡಿ. ಫಸ್ಟ್ ಸರ್ವಿಸ್ ಅಲ್ವಾ, ಏನು ಇರಲ್ಲ ಅಷ್ಟು. ನೋಡೋಣ ಬನ್ನಿ ಟ್ರಯಲ್ ಈಗ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಪರವಾಗಿಲ್ಲ, ಸರ್ವಿಸ್ ಏನೋ ಚೆನ್ನಾಗಿದೆ. ಬಟ್ ವಾಷಿಂಗೇ ಗುರು, ಏನು ಸರಿಯಾಗಿ ವಾಷಿಂಗೇ ಮಾಡಿಲ್ಲ. ವಾಶ್ ಮಾಡಿ ನಿಲ್ಸ್ಬಿಟ್ಟಿದ್ದಾರೆ. ಫುಲ್ಲು ನೀರ್ಗೂ ಬಿದ್ದಿರೋ ಕಲೆಗಳು ಹಂಗಂಗೆ ಇದ್ವು. ಕೇಳಿದ್ರೆ ಅದು ಸರ್ ಮುಂಚೆನೇ ಇತ್ತು ಸರ್ ಅಂತೆ. ಮುಂಚೆನೇ ಇದ್ರೆ ಹೆಂಗ್ ಸರ್ ಇದಾಗುತ್ತೆ ಅಂತ ಆಮೇಲೆ ನಾನು ವಿಡಿಯೋ ಮಾಡಿದ್ದೆ. ನಾನು ವಿಡಿಯೋ ಮಾಡಿದಾದ್ಮೇಲೆ, ಆ ವಿಡಿಯೋ ತೋರಿಸಿದ್ಮೇಲೆ ಆವಾಗ ಅವರು ಒಪ್ಕೊಂಡಿದ್ದಾರೆ. ಅಂತ ಗಂಟ ಒಪ್ಕೊಂಡಿಲ್ಲ ಅವರು. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ಇಲ್ಲ ಸರ್, ಅದು ಮುಂಚೆನೇ ಆಗಿತ್ತು, ಅದು ಇವಾಗ ಆಗಿಲ್ಲ ಅಂತ. ಕೊನೆಗೂ ಅದು ನೀಟಾಗಿ ಸ್ಕ್ರಬ್ ಮಾಡಿ ಮಾಡಿಸ್ದೆ. ಬಟ್ ವಾಶ್ ಒಂಚೂರು ಹೈಡ್ಲಿಂಗ್ ಜಾಸ್ತಿ ಇಟ್ಟಿದ್ದಾರೆ. ಸ್ಮೂತ್ ಎಲ್ಲ ಚೆನ್ನಾಗಿದೆ ಗಾಡಿ ಇದೆಲ್ಲ. ನೆಕ್ಸ್ಟು 3000 ಏನೋ ಹೇಳಿದ್ದಾರೆ, 3000 ಸಮಥಿಂಗ್. 3000 ಸಮಥಿಂಗ್ ಅಂದರೆ ಇನ್ನೊಂದು 2 ತಿಂಗಳಲ್ಲಿ ತಿರ್ಗಾ ಬರುತ್ತೆ. ಓಕೆ, ಪರವಾಗಿಲ್ಲ. ಫಸ್ಟ್ ಸರ್ವಿಸ್ ಅಲ್ವಾ, ಏನು ಇರೋಲ್ಲ. ಇರೋದ್ರಲ್ಲಿ ಪರವಾಗಿಲ್ಲ ಅನ್ಕೊಂತೀನಿ. ಬಟ್ ನೆಕ್ಸ್ಟ್ ಸರ್ವಿಸ್ ಬಿಡ್ಬೇಕಾದ್ರೆ ನಾವು ಅಲ್ಲೇ ಇರಬೇಕು, ಇಲ್ಲಾಂದರೆ ಔಟ್ಸೈಡ್ ಮಾಡಿಸ್ಕೋಬೇಕು. ಓಕೆ ಫ್ರೆಂಡ್ಸ್, ಈಗೆಲ್ಲ ಗಾಡಿ ಬಂದಿದೆ. ನೆಕ್ಸ್ಟು ಲಾಗ್ ಮಾಡೋಣ. ಲಾಗ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆವಾಗೇ ನನಗೆ ಗೊತ್ತಾಗೋದು ಯಾರು ಎಷ್ಟು ಕಮೆಂಟ್ ಮಾಡ್ತಾಯಿದ್ದೀರಾ ಅಂತ.
ಕೆಳಗಡೆ ಕೆಂಪು ಬಟನ್ ಕಾಣಿಸೋ ಸಬ್ಸ್ಕ್ರೈಬ್ ಅನ್ನ ಹಂಗೆ ಆಗೋಗ್ಬಿಡಿ. ಬಾಯ್. ಅಷ್ಟೇ.